ಇನ್ನು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಕೇಸ್ನಲ್ಲಿ ಭಾಗಿಯಾದವರಿಗೆ ಸಂಕಷ್ಟದ ಸರಮಾಲೆ ಎದುರಾಗ್ತಾ ಇದೆ. ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಎಲ್ರಿಗೂ ಕೂಡ ಸಂಕಷ್ಟದ ಸರಮಾಲೆ ಎದುರಾಗ್ತಾ ಇದೆ. ಮೊದಲು ಬಾಸ್ ಬಾಸ್ ಅಂತ ಇದ್ದವರು ಈಗ ಕಂಬಿ ಹಿಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರೆಲ್ಲ ನಂಬಾಸು ಅಂತ ತಲೆ ಮೇಲೆ ಇಟ್ಟು ಮೆರೆದಾಡಿಸ್ತಾ ಇದ್ರು, ಅದೇ ರೀತಿಯಾಗಿ ಏನೇ ತಪ್ಪು ಮಾಡಿದ್ರು ಕೂಡ ನಮ್ಮ ಬಾಸು ಅಂತ ಯಾರ್ಯಾರು ಅವರ ತಪ್ಪುಗಳನ್ನು ಮರೆಮಾಚುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಅವರು ಈಗ ಕಂಬಿ ಹಿಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಆರೋಪಿಗಳಿಗೆ ಈಗ ಮನೆಯವರಿಂದಲೂ ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ. ಯಾವ ಮನೆಯವರನ್ನ ಕಡೆಗಣಿಸಿ ನಮ್ಮ ಬಾಸ್ರಿ ನಮ್ಮ ನಟರಿ ಅಂತ ಯಾರ್ಯಾರು ಅವರನ್ನ ಸಪೋರ್ಟ್ ಮಾಡ್ತಾ ಇದ್ರು ಆ ಆರೋಪಿಗಳಿಗೆ ಅವರ ಕುಟುಂಬದವರಿಂದಲೂ ಕೂಡ ಈಗ ಸಪೋರ್ಟ್ ಸಿಗ್ತಾ ಇಲ್ಲ. ಯಾವ ಕುಟುಂಬದವರನ್ನ ಕಡೆಗಣಿಸ್ತಾ ಇದ್ರು ಅದೇ ಕುಟುಂಬದವರು ಅವರ ಕಷ್ಟದ ಸಂದರ್ಭದಲ್ಲಿ ಅವರ ಜೊತೆ ನಿಲ್ಲೋದಕ್ಕೆ ಮುಂದಾಗ್ತಾ ಇಲ್ಲ. ಇತ್ತ ಬಂಧಿತರಾಗಿರುವಂತಹ ಇತರೆ ಆರೋಪಿಗಳಿಗೆ ಖಾಕಿ ಈಗ ಫುಲ್ ಡ್ರಿಲ್ ಕೂಡ ಮಾಡ್ತಾ ಇದೆ, ನಿರಂತರವಾಗಿ ವಿಚಾರಣೆ ಕೂಡ ಮಾಡ್ತಾ ಇದೆ. ಪ್ರಕರಣದಲ್ಲಿ ಅವರ ಒಂದು ಸಹಭಾಗಿತ್ವ ಯಾವ ರೀತಿಯಾಗಿ ಇತ್ತು, ಪ್ರಕರಣದಲ್ಲಿ ಇವರು ಏನೆಲ್ಲ ಮಾಡಿದ್ದಾರೆ ಎನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಅಧಿಕಾರಿಗಳು ಆರೋಪಿಗಳಿಗೆ ಚಳಿ ಬಿಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಕಷ್ಟ ಕಾಲದಲ್ಲಿ ಇರಬೇಕಾದವರು ಯಾರ್ರೀ? ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗೆ ಇರಬೇಕಾದವರು ಪರಿವಾರದವರಲ್ವೇ? ಅದೇ ಕುಟುಂಬಸ್ಥರು ಈಗ ಯಾವ ಪರಿವಾರದವ್ರನ್ನ ಇವರು ಕಡೆಗಣಿಸ್ತಾ ಇದ್ರು ಅದೇ ಕುಟುಂಬಸ್ಥರು ಈಗ ಇವರನ್ನ ಕಡೆಗಣಿಸ್ತಾ ಇದ್ದಾರೆ. ಅದೇ ಕುಟುಂಬಸ್ಥರು ಇವರ ಜೊತೆಯಲ್ಲಿ ನಿಲ್ತಾ ಇಲ್ಲ, ಸಂಪೂರ್ಣವಾಗಿ ಇವರ ಒಂದು ಸಪೋರ್ಟನ್ನೇ ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಮನೆಗೆ ಮಗ ಅಲ್ಲ ಅನ್ನುವಂತಹ ಒಂದು ಗಾದೆ ಮಾತನ್ನು ನಾವೇನು ಕೇಳ್ತಾ ಇದ್ವಿ ಅದೇ ಗಾದೆ ಮಾತು ಇಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಂಬಾಸು ನಾವು ಅಭಿಮಾನಿಗಳು, ನಮ್ಮ ಅಭಿಮಾನ ಅಪಾರವಾಗಿದೆ ಅಂತ ಯಾರು ಮೆರೆದಾಡಿಸ್ತಾ ಇದ್ರು ಅದೇ ಆರೋಪಿಗಳಿಗೆ ಈಗ ಕುಟುಂಬಸ್ಥರು ಕೈ ಬಿಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾರೆ.